ಏಕಾಏಕಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಅಂತ ಹೇಳಿ ಮೋದಿ ಅವರ ಮೇಲೆ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಈಗ ಆರೋಪ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಎಷ್ಟು ಬೆಲೆಗಳನ್ನು ಏರ್ಸ್ಯಾರ. ಇವರೇ ಹಿಂದೆ ಟ್ವೀಟ್ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ. ಏನಂದ್ರೆ ಅಲ್ಲಿ ಯಾರು ತಮಿಳುನಾಡಿನ DMK ಸ್ಟಾಲಿನ್ ಸರ್ಕಾರ 3 ರೂಪಾಯಿ ಕಡಿಮೆ ಮಾಡ್ಯದ. ಒಂದು ವೇಳೆ ನಾನೇ ಮುಖ್ಯಮಂತ್ರಿ ಇದ್ದರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ರು. ಇವರೇ ಟ್ವೀಟ್ ಮಾಡ್ಯಾರಿಲ್ಲೋ. ಇವತ್ತು ಕಡಿಮೆ ಮಾಡಿ ತೋರಿಸ್ಲಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಯುದ್ಧ ನಡೆದಿದ್ದರಿಂದ ಅನಿವಾರ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಈ ಬೆಲೆ ಏರಿಸಿದೆ. ಅದನ್ನು ನಾನು ಸಮರ್ಥನೆ ಮಾಡ್ಕೋತೀನಿ. ಇವತ್ತು ನಾನು ನನ್ನ ವಾಹನವನ್ನು ಎಷ್ಟು ಉಪಯೋಗಕ್ಕಿಂತ ಅಧಿಕ ಉಪಯೋಗ ಮಾಡೋದು ಕಡಿಮೆ ಮಾಡ್ತೇನೆ. 100ಕ್ಕೆ 100 ವಿಜೇಂದ್ರಂಗೆ ಬಿಟ್ಟಿನ ಅಂತ ಹೇಳ್ಕೋದಿಲ್ಲ. ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ವಾಹನ ಏನು ಉಪಯೋಗ ಮಾಡ್ತೀನಿ, ಅಲ್ಲೇ ಸಮೀಪ ಇದ್ದ ಮತ್ತೊಂದು ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೇನೆ. ಅಟ್ಟು ಇಂಧನವನ್ನು ನಾನು ಕಡಿಮೆ ಮಾಡುತ್ತೇನೆ. ಎಲ್ಲಿ ನಿಲ್ಲಿಸಿರ್ತೀನಿ ಅಲ್ಲಿ ಮತ್ತೆ ನಡ್ಕೋತ ಬಂದು ಹತ್ತುತ್ತೇನೆ. ನಾನು ನಡ್ಕೋತ ಹೋಗಿದ್ದು ಪೋಸ್ ಹಾಕ್ಕೊಂಡು ಮತ್ತು ಅಲ್ಲಿದಿಂದ ಗಾಡಿ ತರಿಸಿ ಹೋಗೋದ್ರಾಗ ಏನು ಅರ್ತಿಲ್ಲ. ಅಟ್ಟು ಹೋಗೇ ಬಿಡ್ತದೆ ಪಟ್. ಅದಕ್ಕೆ ಅಂಥ ನಾಟಕ ಮಾಡೋದಿಲ್ಲ. ಪ್ರಧಾನಮಂತ್ರಿಗಳು ಅನಿವಾರ್ಯವಾಗಿ ದೇಶಕ್ಕೆ ಆಪತ್ತು ಬಂದಾಗ ಬಂಗಾರ ತೊಗೋಬೇಡ ಅಂತ ಹೇಳ್ಯಾರ. ತೈಲದ ಒಂದು ಉಪಯೋಗ ಕಡಿಮೆ ಮಾಡತ್ತೆ ಹೇಳ್ಯಾರ. ಇನ್ನು ಮ್ಯಾಗ ಪ್ರಧಾನಮಂತ್ರಿಗಳು ಎಲ್ಲಿವರೆಗೆ ಬಂಗಾರ ತೊಗೋಬೇಡ ಅಂತ ಹೇಳ್ಯಾರಲ್ಲ ಅಲ್ಲಿವರೆಗೆ ನಾನು 1 ಗುಂಜಿ ಬಂಗಾರ ತೊಗೋದು. ಅದನ್ನು 20% ಮಾಡಿರಿ. ನಿಮ್ಮ ತಾಕತ್ತು ದಮ್ ಇದ್ರೆ ಸಿದ್ದರಾಮಯ್ಯ 20% ಮಾಡಲಿ. 10 ರೂಪಾಯಿ ರಿಬೇಟ್ ಕೊಡಲಿ ಯಾರಿಗೆ ಪೆಟ್ರೋಲ್ದಾಗ. ಅದು ಕೊಡೋದಿಲ್ಲ. ದಿನ ಸಿದ್ದರಾಮಯ್ಯ ಮೊನ್ನೆ ವಿದ್ಯುತ್ ದರ ಏರ್ಸ್ಯಾರಿಲ್ರಿ. ಮನೆ ಎಷ್ಟು ಏರ್ಸ್ಯಾರ ಅವರು. ನೀವು ಯಾಕೆ ಏರ್ಸಿದ್ರಪ್ಪ? ಮೋದಿಯವ್ರು ಬೈಯವರು ನೀವು ಯಾಕೆ ಇಲ್ಲಿ ಏರ್ಸಿದ್ರಿ? ನೀವು ಏರಿಸ್ತೀರಿ. ಮರಣ ಉತ್ತಾರಾಗಿ ನೀವು ಏರಿಸಿರಿ. ಮೊನ್ನೆ ಎಲ್ಲ ಸ್ಟ್ಯಾಂಪ್ ಡ್ಯೂಟಿ ಏರಿಸಿರಿ. ನೀವು ಯಾವ್ದು ಕಡಿಮೆ ಮಾಡಿರಿ ಹೇಳಪ್ಪ. ನಾವು ಇಂಥದ್ದು ಕಡಿಮೆ ಮಾಡಿನ ಅವಾಗ ನಿಮ್ಮ ನೈತಿಕತೆ ಬರ್ತದೆ. ಕಾಂಗ್ರೆಸ್ಗೆ ನೈತಿಕತೆ ಮಾಡುವಂಥ ಅಧಿಕಾರ ಇಲ್ಲ. ಪ್ರಧಾನಮಂತ್ರಿ ಮೋದಿಯವರು ಡೀಸೆಲ್ ಬೆಲೆ ಏನು ಏರ್ಸ್ಯಾರಲ್ಲ ಅದನ್ನು ನಾನು ದೇಶದ ಹಿತದೃಷ್ಟಿಯಿಂದ ಏರಿಸಿದ್ದಾರೆ. ದೇಶಕ್ಕೆ ಆಪತ್ತು ಬಂದಾಗ ನಾವು ತ್ಯಾಗ ಮಾಡಬೇಕು. ನಾವು ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಕೊಡಬೇಕು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳ ನಿರ್ಣಯವನ್ನು ಸಮರ್ಥಿಸುತ್ತೇನೆ. ಈಗ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದ್ದಕ್ಕೆ ಏಕಾಏಕಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಅಂತ ಹೇಳಿ ಮೋದಿ ಅವರ ಮೇಲೆ ಎಲ್ಲರೂ ಕೂಡ ಮುಗಿಬಿದ್ದಿದ್ದಾರೆ. ಈಗ ಆರೋಪ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರು ಎಷ್ಟು ಬೆಲೆಗಳನ್ನು ಏರ್ಸ್ಯಾರ. ಇವರೇ ಹಿಂದೆ ಟ್ವೀಟ್ ಮಾಡಿದ್ರು ಬಿಜೆಪಿ ಸರ್ಕಾರ ಇದ್ದಾಗ. ಏನಂದ್ರೆ ಅಲ್ಲಿ ಯಾರು ತಮಿಳುನಾಡಿನ DMK ಸ್ಟಾಲಿನ್ ಸರ್ಕಾರ 3 ರೂಪಾಯಿ ಕಡಿಮೆ ಮಾಡ್ಯದ. ಒಂದು ವೇಳೆ ನಾನೇ ಮುಖ್ಯಮಂತ್ರಿ ಇದ್ದರೆ 10 ರೂಪಾಯಿ ಕಡಿಮೆ ಮಾಡ್ತಿದ್ರು. ಇವರೇ ಟ್ವೀಟ್ ಮಾಡ್ಯಾರಿಲ್ಲೋ. ಇವತ್ತು ಕಡಿಮೆ ಮಾಡಿ ತೋರಿಸ್ಲಿ. ಜಾಗತಿಕ ಮಾರುಕಟ್ಟೆಯಲ್ಲಿ ಅಂತಾರಾಷ್ಟ್ರೀಯ ಯುದ್ಧ ನಡೆದಿದ್ದರಿಂದ ಅನಿವಾರ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಈ ಬೆಲೆ ಏರಿಸಿದೆ. ಅದನ್ನು ನಾನು ಸಮರ್ಥನೆ ಮಾಡ್ಕೋತೀನಿ. ಇವತ್ತು ನಾನು ನನ್ನ ವಾಹನವನ್ನು ಎಷ್ಟು ಉಪಯೋಗಕ್ಕಿಂತ ಅಧಿಕ ಉಪಯೋಗ ಮಾಡೋದು ಕಡಿಮೆ ಮಾಡ್ತೇನೆ. 100ಕ್ಕೆ 100 ವಿಜೇಂದ್ರಂಗೆ ಬಿಟ್ಟಿನ ಅಂತ ಹೇಳ್ಕೋದಿಲ್ಲ. ಇವತ್ತು ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗುವಾಗ ವಾಹನ ಏನು ಉಪಯೋಗ ಮಾಡ್ತೀನಿ, ಅಲ್ಲೇ ಸಮೀಪ ಇದ್ದ ಮತ್ತೊಂದು ಕಾರ್ಯಕ್ರಮ ನಡ್ಕೊಂಡು ಹೋಗುತ್ತೇನೆ. ಅಟ್ಟು ಇಂಧನವನ್ನು ನಾನು ಕಡಿಮೆ ಮಾಡುತ್ತೇನೆ. ಎಲ್ಲಿ ನಿಲ್ಲಿಸಿರ್ತೀನಿ ಅಲ್ಲಿ ಮತ್ತೆ ನಡ್ಕೋತ ಬಂದು ಹತ್ತುತ್ತೇನೆ. ನಾನು ನಡ್ಕೋತ ಹೋಗಿದ್ದು ಪೋಸ್ ಹಾಕ್ಕೊಂಡು ಮತ್ತು ಅಲ್ಲಿದಿಂದ ಗಾಡಿ ತರಿಸಿ ಹೋಗೋದ್ರಾಗ ಏನು ಅರ್ತಿಲ್ಲ. ಅಟ್ಟು ಹೋಗೇ ಬಿಡ್ತದೆ ಪಟ್. ಅದಕ್ಕೆ ಅಂಥ ನಾಟಕ ಮಾಡೋದಿಲ್ಲ. ಪ್ರಧಾನಮಂತ್ರಿಗಳು ಅನಿವಾರ್ಯವಾಗಿ ದೇಶಕ್ಕೆ ಆಪತ್ತು ಬಂದಾಗ ಬಂಗಾರ ತೊಗೋಬೇಡ ಅಂತ ಹೇಳ್ಯಾರ. ತೈಲದ ಒಂದು ಉಪಯೋಗ ಕಡಿಮೆ ಮಾಡತ್ತೆ ಹೇಳ್ಯಾರ. ಇನ್ನು ಮ್ಯಾಗ ಪ್ರಧಾನಮಂತ್ರಿಗಳು ಎಲ್ಲಿವರೆಗೆ ಬಂಗಾರ ತೊಗೋಬೇಡ ಅಂತ ಹೇಳ್ಯಾರಲ್ಲ ಅಲ್ಲಿವರೆಗೆ ನಾನು 1 ಗುಂಜಿ ಬಂಗಾರ ತೊಗೋದು. ಅದನ್ನು 20% ಮಾಡಿರಿ. ನಿಮ್ಮ ತಾಕತ್ತು ದಮ್ ಇದ್ರೆ ಸಿದ್ದರಾಮಯ್ಯ 20% ಮಾಡಲಿ. 10 ರೂಪಾಯಿ ರಿಬೇಟ್ ಕೊಡಲಿ ಯಾರಿಗೆ ಪೆಟ್ರೋಲ್ದಾಗ. ಅದು ಕೊಡೋದಿಲ್ಲ. ದಿನ ಸಿದ್ದರಾಮಯ್ಯ ಮೊನ್ನೆ ವಿದ್ಯುತ್ ದರ ಏರ್ಸ್ಯಾರಿಲ್ರಿ. ಮನೆ ಎಷ್ಟು ಏರ್ಸ್ಯಾರ ಅವರು. ನೀವು ಯಾಕೆ ಏರಿಸಿದ್ರಪ್ಪ? ಮೋದಿಯವ್ರು ಬೈಯವರು ನೀವು ಯಾಕೆ ಇಲ್ಲಿ ಏರಿಸಿದ್ರಿ? ನೀವು ಏರಿಸ್ತೀರಿ. ಮರಣ ಉತ್ತಾರಾಗಿ ನೀವು ಏರಿಸಿರಿ. ಮೊನ್ನೆ ಎಲ್ಲ ಸ್ಟ್ಯಾಂಪ್ ಡ್ಯೂಟಿ ಏರಿಸಿರಿ. ನೀವು ಯಾವ್ದು ಕಡಿಮೆ ಮಾಡಿರಿ ಹೇಳಪ್ಪ. ನಾವು ಇಂಥದ್ದು ಕಡಿಮೆ ಮಾಡಿನ ಅವಾಗ ನಿಮ್ಮ ನೈತಿಕತೆ ಬರ್ತದೆ. ಕಾಂಗ್ರೆಸ್ಗೆ ನೈತಿಕತೆ ಮಾಡುವಂಥ ಅಧಿಕಾರ ಇಲ್ಲ. ಪ್ರಧಾನಮಂತ್ರಿ ಮೋದಿಯವರು ಡೀಸೆಲ್ ಬೆಲೆ ಏನು ಏರ್ಸ್ಯಾರಲ್ಲ ಅದನ್ನು ನಾನು ದೇಶದ ಹಿತದೃಷ್ಟಿಯಿಂದ ಏರಿಸಿದ್ದಾರೆ. ದೇಶಕ್ಕೆ ಆಪತ್ತು ಬಂದಾಗ ನಾವು ತ್ಯಾಗ ಮಾಡಬೇಕು. ನಾವು ಪ್ರಧಾನಮಂತ್ರಿಗಳ ಮಾತಿಗೆ ಗೌರವ ಕೊಡಬೇಕು. ಅದಕ್ಕೆ ನಾನು ಪ್ರಧಾನಮಂತ್ರಿಗಳ ನಿರ್ಣಯವನ್ನು ಸಮರ್ಥಿಸುತ್ತೇನೆ.